ತಿನ್ನೋದಿಲ್ಲ. ನೀವ್ಯಾರ ಕಿತ್ತು ತಿನ್ನತ್ತಾನೆ ಎಷ್ಟು ತಿಂತೀಯ? ಒಂದು ಕಡೆ ರೋಡ್ ಮಾಡಿದ್ದೆ ನಿನಗಾಯ್ತು. ರೋಡ್ ನೋಡಿ ಹೆಂಗಿದೆ ಅಂತ. ಅಲ್ಲೇ ಹೋಗ್ಬೇಕು ಕಣೋ. ಇದು ಇಲ್ಲಾಂದ್ರೆ ಸ್ಕ್ರಾಚಸ್ ಬಂದ್ಬಿಡುತ್ತೆ. ಗೇಟ್ ಹಾಕ್ತೀವಿ, ಮುಖಕ್ಕೆಲ್ಲ ಹೊಡಿತೀವಿ. ಗೇಟ್ ಹಾಕಲ್ಲ. ಹಾಕಾಯ್ತಲ್ಲ ಗೇಟ್. ಈಗ ಗ್ಲಾಸ್ ಹಾಕ್ತೀನಿ, ಗೇಟ್ ಹಾಕ್ತೀನಿ. ರೋಹಿಣಿ ಮಾತಾಡಲಿಲ್ಲ. ಯಾರು? ರೋಹಿಣಿ ಮನೆಗೆ ಹೋಗಿ ಮಾತಾಡಬೇಕಲ್ಲ. ಹಲೋ ಇಲ್ಲ ಮಾತಾಡಿದ್ರಲ್ಲ ಆಗಲೇ. ನೀನ್ ತಾನೇ ಹೇಳಿದ್ದು ಕ್ಲಾಸ್ ಹಾಕೋ. ನೀನ್ ಹಾಕಿಲ್ಲ ಯಾಕೆ? ನನ್ನ ಕತೆ ಬಿಡು. ಅಪ್ಪನಿಗೆ ಹೇಳಿದೆ, ಅವ್ರು ಹಾಕೋದು. ಅವ್ರು ಹಾಕೋದು, ನೀನು ಒಬ್ಬನೇ ಹಾಕಿದ. ಹೇಗೆ ಬಂದದೆ ಕಡುವಂತಕ್ಕೆ ಕಡಿಬೇಕು ಈಗ. ಆದ್ರೆ ಒಳಗಡೆ ಅಷ್ಟಕ್ಕ ಇಲ್ಲ. ಒಳಗಡೆ ಇಲ್ಲಿ ಬಂದಿರ್ತೇನೆ ಅಲ್ಲಿ ಅಂದ್ರೆ ಒದ್ದೆ ಇರಬಾರದು. ಜಾಸ್ತಿ ಒದ್ದೆ ಇದ್ರೆ ಅಲ್ಲಿಂದ ಬಂದು ಹಿಂಗೆ ತಿರ್ಕೊಂಡಿದ್ದೀವಿ. ಹೀಗೆ ತಿಳ್ಕೊಂಡು ಹೀಗೆ ಗದ್ದೆಗೆ ಹೀಗೆ ರೋಡ್ ಮಾಡುವ ಅಂತ ಇರೋದು. ಎಲ್ಲಿ ಹೇಗೆ? ಇಲ್ಲಿಂದ ಹೀಗೆ ಕೆಳಗೆ. ಅಷ್ಟೊತ್ತಿಗೆ ಅವ ಕಾಯಿಲೆ ಬಿದ್ದಿದ್ದಾನೆ. ಈಗ ಯಾವ ಕೆಲಸವೂ ಇಲ್ಲ. ಪಣಿಕರು ಐಸಿಲಿದ್ದ ಸುಮಾರು 2-3 ತಿಂಗಳು. ಅಲ್ಲಿ ಬಾಡಿ ಗಾರ್ಡ್ ಇದ್ವಾ? ಇದ್ದಿರ್ಬೋದು, ಬಿಡ್ತಾರ ಕೇರಳಲ್ಲಿ. ಅಲ್ಲೆಲ್ಲ ಕೋಳಿಕೋಡು ಅಲ್ಲೆಲ್ಲ ಇದ್ದದ. ನಾನು ಹಾಗೆ ಸಿಕ್ಕಿದವ್ರ ಹತ್ರ ಹಾಗೆ ಹೇಳೋದು. ರಾಮಣ್ಣ ಶಾಪನೆ ಅಂತ ಹೇಳಿ ಹೇಳಬೇಕು ಅಂತಲೇ ಹೇಳಿ. ಮತ್ತೆ ಮನೆ ಇದು ಹಿಂಗಿದೆ ನೋಡಿ. ಒಳ್ಳೆ ವ್ಯೂ, ತೋಟ ನೋಡಿ. ತೋಟ, ಗದ್ದೆ ಎಲ್ಲ ಇದೆ.